ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕ್ಷಣಕ್ಕೊಂದು ಹೊಸ ಬೆಳವಣಿಗೆಗಳು ಆಗ್ತಾ ಇದೆ. ಇದೀಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋದಲ್ಲಿ ಇದ್ದಾರೆ ಎನ್ನಲಾದ 3 ಮಹಿಳಾ ಅಧಿಕಾರಿಗಳಿಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ಆ ಅಧಿಕಾರಿಗಳು ಆ ವಿಡಿಯೋದಲ್ಲಿ ಇರೋದು ನಾನಲ್ಲ ಅನ್ನುವಂತಹ ಉತ್ತರವನ್ನ ನೀಡಿದ್ದಾರೆ ಎನ್ನಲಾಗಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದ್ದ ಹಾಗೆ ಈ ಒಂದು ಹಗರಣದ ತೀವ್ರತೆ ಎಷ್ಟಿದೆ ಅನ್ನೋದು ದಿನದಿಂದ ದಿನಕ್ಕೆ ಬಯಲಾಗ್ತಿದ್ದ ಹಾಗೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಈಗಾಗಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಸಾಕಷ್ಟು ಮಹಿಳಾ ಅಧಿಕಾರಿಗಳು ಕೂಡ ಇದ್ದಾರೆ ಅಂತ ಹೇಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಆ ವಿಡಿಯೋಗಳಲ್ಲಿ ಕಂಡು ಬಂದಂತಹ ಮುಖವನ್ನು ಆಧರಿಸಿ ಅವರ ಗುರುತನ್ನು ಪತ್ತೆ ಹಚ್ಚಿರುವಂತಹ ಎಸ್ಐಟಿ ಅಧಿಕಾರಿಗಳು ಆ ಸಂತ್ರಸ್ತ ಅಧಿಕಾರಿಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಪೆನ್ಡ್ರೈವ್ನಲ್ಲಿ ಇದ್ದಂತಹ ವಿಡಿಯೋಗಳನ್ನು, ಅದರಲ್ಲಿ ಇದ್ದಂತಹ ಸಂತ್ರಸ್ತ ಮಹಿಳೆಯರ ಗುರುತನ್ನು ಬ್ಲರ್ ಮಾಡದೆ ವೈರಲ್ ಮಾಡಿರೋದ್ರಿಂದಾಗಿ ಎಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿದ್ರೆ, ಆ ಮಹಿಳೆಯರು ಇವತ್ತು ಸಮಾಜದಲ್ಲಿ ತಲೆ ಎತ್ತಿಕೊಂಡು ಬದುಕೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೋ ಆಮಿಷವನ್ನು ಒಡ್ಡಿಯೋ ಅಥವಾ ಕಿರುಕುಳವನ್ನು ನೀಡಿಯೋ ಲೈಂಗಿಕವಾಗಿ ಆ ಮಹಿಳೆಯರನ್ನು ಆತ ಬಳಸಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆ ವಿಡಿಯೋವನ್ನು ಮಾಡಿಕೊಂಡಿದ್ದು ಈಗ ಅದು ವೈರಲ್ ಆಗಿರೋದು ಆ ಹೆಣ್ಣು ಮಕ್ಕಳು ಇವತ್ತು ತೀವ್ರ ಮುಜುಗರವನ್ನು ಎದುರಿಸುವಂತಾಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಂಪೂರ್ಣ ಮುಜುಗರವನ್ನು ಅನುಭವಿಸಿರುವಂತಹ ಆ ಮಹಿಳಾ ಅಧಿಕಾರಿಗಳು ಸಹ ವಿಚಾರಣೆಗೆ ಹಾಜರಾಗುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳ ವಿಡಿಯೋ ಹಾಗೆ ಫೋಟೋಗಳು ಸಹ ವೈರಲ್ ಆಗಿದ್ವು. ಇದರಿಂದ ಅವರು ತೀವ್ರ ಆಘಾತವನ್ನು ಎದುರಿಸಿದ್ದಾರೆ. ಈಗ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದರಿಂದ ಮತ್ತಷ್ಟು ಕಂಗೆಟ್ಟು ಹೋಗಿದ್ದಾರೆ. ಹೀಗಾಗಿ ಆ ವಿಡಿಯೋ ಹಾಗೆ ಫೋಟೋಗಳು ನಮ್ಮದಲ್ಲ, ಅದನ್ನು ಮಾರ್ಫ್ ಮಾಡಲಾಗಿದೆ ಅಂತ ಆ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಒಂದು ವೇಳೆ ಆ ಮಹಿಳಾ ಅಧಿಕಾರಿಗಳು ಎಸ್ಐಟಿ ಮುಂದೆ ಬಂದು ತಮ್ಮ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ದೌರ್ಜನ್ಯ ಮಾಡಿದ್ದಾರೆ, ಆಮಿಷ ಒಡ್ಡುವ ಮೂಲಕವಾಗಿ ಅಥವಾ ಕಿರುಕುಳ ನೀಡುವ ಮೂಲಕವಾಗಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಒಂದು ವೇಳೆ ಹೇಳಿಕೆಯನ್ನು ನೀಡಿದ್ರೆ ಈ ಕೇಸ್ ಮತ್ತಷ್ಟು ಬಲಿಷ್ಠ ಆಗುತ್ತೆ. ಆದರೆ ಆ ಮಹಿಳಾ ಅಧಿಕಾರಿಗಳು ಆ ವಿಡಿಯೋ ಅಥವಾ ಫೋಟೋದಲ್ಲಿರೋದು ನಾವಲ್ಲ ಅನ್ನುವ ಹೇಳಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಅವರು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕಡಿಮೆ ಇದೆ. ಒಂದು ವೇಳೆ ಎಸ್ಐಟಿ ಅಧಿಕಾರಿಗಳು ಅವರ ಮನವೊಲಿಕೆ ಮಾಡಿದ್ದೇ ಆದಲ್ಲಿ ಒಂದು ಗೌಪ್ಯ ಸ್ಥಳದಲ್ಲಿ ಅವರ ಹೇಳಿಕೆಯನ್ನು ಪಡೆಯಲಿದ್ದಾರೆ. ಇನ್ನು ಹಾಸನದಲ್ಲಿ ಮತದಾನ ಪ್ರಕ್ರಿಯೆ ನಡೆದಂತಹ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಪ್ರಕರಣದ ಬಗ್ಗೆ ಹೊಸ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಅವರ ಬಂಧನಕ್ಕೆ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡುತ್ತೆ ಅನ್ನುವಂತಹ ಮಾಹಿತಿ ತಿಳಿತಿದ್ದ ಹಾಗೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಎಸ್ಕೇಪ್ ಆಗಿದ್ರು. ಮೊದಲು ಜರ್ಮನಿಯ ಫ್ರಾಂಕ್ಫರ್ಟ್ ನಗರಕ್ಕೆ ತೆರಳಿದ್ದಾರೆ ಅಂತ ಹೇಳಲಾಗಿತ್ತು. ಆ ನಂತರದಲ್ಲಿ ಅಲ್ಲಿಂದ ದುಬೈಗೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಲಾಯಿತು. ನಂತರ ಅಲ್ಲಿಂದ ಹಂಗಾರಿಗೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬಂತು. ಹೀಗೆ ದೇಶದಿಂದ ದೇಶಕ್ಕೆ ಪಲಾಯನ ಮಾಡುವ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇತ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಮೇಲಿಂದ ಮೇಲೆ ನೋಟಿಸನ್ನು ಹೊರಡಿಸಿದ್ರು. ಆ ಒಂದು ನೋಟಿಸನ್ನು ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ರವಾನಿಸಲಾಯಿತು. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಚಲನವಲನವನ್ನು ಸೂಕ್ಷ್ಮವಾಗಿ ಗಮನಿಸಲಾಗಿದೆ. ಈ ಸಂದರ್ಭದಲ್ಲಿ ಆತ ಏನು ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಒಂದು ಆಶ್ಚರ್ಯಕರ ಮಾಹಿತಿ ಹೊರಬಿದ್ದಿದೆ. ಆತ ವಿದೇಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ನಂಬರ್ಗೆ ಹೊರತುಪಡಿಸಿ ಬೇರೆ ಯಾರ ಜೊತೆಗೂ ಸಂಪರ್ಕದಲ್ಲಿ ಇರಲಿಲ್ಲ. ಆದರೆ ಆ ಒಂದು ನಂಬರ್ಗೆ ಮಾತ್ರ ದಿನಕ್ಕೆ 2 ಬಾರಿಯಂತೆ ಕರೆ ಮಾಡ್ತಿದ್ರು ಅನ್ನುವ ಆಶ್ಚರ್ಯಕರ ಮಾಹಿತಿ ಹೊರಬಿದ್ದಿದೆ. ಹಾಗಿದ್ರೆ ಆ ಒಂದು ನಂಬರ್ ಯಾರದ್ದು ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಈ ಬಗ್ಗೆ ಕೂಡ ಸೂಕ್ಷ್ಮವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪ್ರಜ್ವಲ್ ದಿನಕ್ಕೆ 2 ಬಾರಿ ಕರೆ ಮಾಡ್ತಿದ್ದಿದ್ದು ಬೇರೆ ಯಾರಿಗೂ ಅಲ್ಲ, ತಾನು ಮದುವೆ ಆಗಬೇಕು ಅಂದುಕೊಂಡಿದ್ದ ಭಾವಿ ಪತ್ನಿಗೆ ಅಂತ ಮೂಲಗಳು ತಿಳಿಸಿವೆ. ಒಂದು ಮಾಹಿತಿಯ ಪ್ರಕಾರವಾಗಿ ಇದೇ ತಿಂಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಆ ಯುವತಿಯ ಜೊತೆಗೆ ನಿಶ್ಚಿತಾರ್ಥ ಮಾಡ್ಕೋಬೇಕು ಅಂದುಕೊಂಡಿದ್ರಂತೆ. ಅಲ್ಲದೆ ಆ ಹುಡುಗಿಗೆ ದಿನಕ್ಕೆ 2 ಬಾರಿ ಫೋನ್ ಮಾಡಿ ಮಾತನಾಡ್ತಿದ್ರು ಅಂತ ಹೇಳಲಾಗಿದೆ. ಸದ್ಯ ಎಸ್ಐಟಿಯು ಸಹ ಆ ಯುವತಿಯ ಚಲನವಲನಗಳ ಮೇಲೆ ನಿಗಾ ವಹಿಸಿದೆ. ಆ ಮೂಲಕವಾಗಿಯೇ ಪ್ರಜ್ವಲ್ ಎಲ್ಲಿರ್ತಾರೆ, ಎಲ್ಲಿದ್ರು ಇಷ್ಟು ದಿನ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಎಸ್ಐಟಿಗೆ ಲಭ್ಯವಾಗ್ತಾ ಇದ್ದಿದ್ದು. ಇನ್ನು ಲೈಂಗಿಕ ದೌರ್ಜನ್ಯ ಹಾಗೆ ಅಪಹರಣ ಕೇಸ್ನಲ್ಲಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತೆಯನ್ನು ಅಪಹರಿಸಿದ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಎಸ್ಐಟಿ ಎಚ್.ಡಿ. ರೇವಣ್ಣ ಅವರನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಇರುವಂತಹ ಎಚ್.ಡಿ. ದೇವೇಗೌಡರ ಮನೆಯಲ್ಲಿ ಎಚ್.ಡಿ. ರೇವಣ್ಣ ಅವರು ಇದ್ದರು. ಯಾವಾಗ ಕೋರ್ಟ್ನಲ್ಲಿ ಜಾಮೀನು ನಿರಾಕರಣೆ ಆಯಿತೋ ಆ ಸಂದರ್ಭದಿಂದ ಎಚ್.ಡಿ. ರೇವಣ್ಣ ಅವರು ತಲೆಮರೆಸಿಕೊಂಡಿದ್ರು.
ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ SIT ಅಧಿಕಾರಿಗಳು HD ರೇವಣ್ಣ ಅವರ ಬಂಧನಕ್ಕೆ ಬಲೆ ಬೀಸಿದ್ರು. ಅಂತಿಮವಾಗಿ ದೇವೇಗೌಡರ ಮನೆಯಲ್ಲಿ ರೇವಣ್ಣ ಅವರನ್ನು ಬಂಧಿಸಲಾಯಿತು. ನಂತರದಲ್ಲಿ SIT ಅಧಿಕಾರಿಗಳು ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ಬಳಿಕದಲ್ಲಿ HD ರೇವಣ್ಣ ಅವರನ್ನು CID ಕಚೇರಿಗೆ ಕರೆದುಕೊಂಡು ಹೋದರು. ಕಳೆದ ಇಡೀ ರಾತ್ರಿ ರೇವಣ್ಣ ಅವರು SIT ಸೆಲ್ನಲ್ಲಿ ಸಮಯವನ್ನು ಕಳೆದಿದ್ದಾರೆ. ಈ ವೇಳೆ SIT ಸೆಲ್ನಲ್ಲಿ ರೇವಣ್ಣ ಅವರು ಗಳಗಳನೆ ಅತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಮೊದಲು ಅಧಿಕಾರಿಗಳು ರೇವಣ್ಣ ಅವರನ್ನು ತೀವ್ರ ವಿಚಾರಣೆ ಮಾಡಿದ್ದಾರೆ. ನಂತರದಲ್ಲಿ ವಿಶ್ರಾಂತಿಗೆ ಅವಕಾಶವನ್ನು ನೀಡಿದ್ದಾರೆ. ಅವರು ಮಲಗೋದಕ್ಕೆ ಹಾಸಿಗೆ ಹಾಗೆ ಬೆಡ್ಶೀಟ್ ವ್ಯವಸ್ಥೆಯನ್ನು ಮಾಡಲಾಯಿತು. ಆದರೆ ಸೆಲ್ನಲ್ಲಿ ರೇವಣ್ಣ ಅವರಿಗೆ ಒಂದು ಸಾಮಾನ್ಯ ಬೆಡ್ ಹಾಗೆ ಕುರ್ಚಿಯನ್ನು ನೀಡಲಾಗಿದೆ. ಇದೆಲ್ಲವನ್ನ ಕಂಡಂತಹ ರೇವಣ್ಣ ಅವರು ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ಒಂದು ಕಡೆ ಮಗ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಪ್ರಕರಣ ರಾಜ್ಯಾದ್ಯಂತ ಸುದ್ದಿ ಆಗಿದೆ. ಈಗ ನಾನು ಸೆಲ್ನಲ್ಲಿ ಇರಬೇಕಾಯ್ತಲ್ಲ ಅಂತ ಹೇಳಿ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ರೇವಣ್ಣ ಅವರ ಮೊಬೈಲನ್ನು ಸಹ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅಧಿಕಾರಿಗಳು ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಲಿ ಅಥವಾ SIT ವಿರುದ್ಧವಾಗಲಿ ಯಾರು ಬೊಟ್ಟು ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ತನಿಖೆಯ ಜೊತೆಗೆ ಸಾಕ್ಷಿಗಳ ಸಂಗ್ರಹಕ್ಕೂ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತಾ ಇದೆ. ಹೀಗಾಗಿ ರೇವಣ್ಣ ಅವರ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡು ಅವರ ಮೊಬೈಲನ್ನು ಸೀಸ್ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ರೇವಣ್ಣ ಅವರ ಮೊಬೈಲ್ ಚಾಟಿಂಗ್, ಕಾಲ್ CDR ಪರಿಶೀಲನೆಗೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದರೆ ರೇವಣ್ಣ ಅವರ ಮೇಲೆ ಕಿಡ್ನ್ಯಾಪ್ ಕೇಸ್ ಇದೆ. ಆ ಒಂದು ಕಿಡ್ನ್ಯಾಪ್ ಕೇಸ್ ಅಡಿಯಲ್ಲಿ ಬಂಧನ ಆಗಿರೋದ್ರಿಂದ ಟೆಕ್ನಿಕಲ್ ಎವಿಡೆನ್ಸನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಹೀಗಾಗಿ ಮೊಬೈಲನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದರ ಜೊತೆಗೆ ಮೊಬೈಲ್ನಲ್ಲಿ ಯಾವುದಾದ್ರೂ ವಿಚಾರಗಳು ಡಿಲೀಟ್ ಆಗಿದ್ರೆ ಆ ಡೇಟಾಗಳನ್ನು ರಿಟ್ರೀವ್ ಮಾಡಿ ಅವುಗಳನ್ನು ಸಾಕ್ಷ್ಯ ಅಂತ ಪರಿಗಣಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಮೊಬೈಲನ್ನು ತೀವ್ರ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ರೇವಣ್ಣ ಅವರು ಮಹಿಳೆಯ ಅಪಹರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದ್ದಾರೆ. ರೇವಣ್ಣ ಅವರು ಸಾಕಷ್ಟು ಒತ್ತಡದಲ್ಲಿ ಇರುವಂತೆ ಕಂಡುಬಂದಿದ್ದಾರೆ. ಮುಂದೇನಾಗುತ್ತೆ ಅನ್ನುವಂತಹ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ಹೀಗಾಗಿ ರೇವಣ್ಣ ಅವರು ಬಂಧನ ಆದ ನಂತರದಲ್ಲಿ ನಿನ್ನೆ ರಾತ್ರಿಯೂ ಸಹ ಅವರು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಮೂಲಗಳು ತಿಳಿಸಿವೆ. ಇನ್ನು ಇದಕ್ಕೂ ಮೊದಲು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ತಾರೆ. ನಂತರ ಅವರನ್ನು ಅಪಹರಣ ಮಾಡಲಾಗಿದೆ ಅನ್ನುವಂತಹ ಆಘಾತಕಾರಿ ಮಾಹಿತಿ ಹೊರಬೀಳುತ್ತೆ. ನಂತರ ಆ ಸಂತ್ರಸ್ತ ಮಹಿಳೆಯ ಪುತ್ರ ಒಂದು ದೂರನ್ನು ಕೊಡ್ತಾರೆ. ಆ ದೂರಿನಲ್ಲಿ ರೇವಣ್ಣ ಅವರ ಕುಟುಂಬವೇ ತನ್ನ ತಾಯಿಯನ್ನು ಅಪಹರಣ ಮಾಡಿದ್ದಾರೆ ಅಂತ ದೂರನ್ನು ನೀಡಲಾಗುತ್ತೆ. ಈ ಒಂದು ದೂರಿನಡಿಯಲ್ಲಿ ತನಿಖೆಯನ್ನು ಆರಂಭಿಸಿದಂತಹ SIT ಅಧಿಕಾರಿಗಳು ಮೈಸೂರಿನ ತೋಟದ ಮನೆಯಿಂದ ಸಂತ್ರಸ್ತ ಮಹಿಳೆಯನ್ನು ರಕ್ಷಿಸುತ್ತಾರೆ. ಆದರೆ ಮತ್ತೊಂದು ಆಘಾತಕಾರಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, SIT ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದರೂ ಸಹ ರೇವಣ್ಣ ಕುಟುಂಬದ ಭಯದಲ್ಲಿ ಆ ಮಹಿಳೆ ಒದ್ದಾಡ್ತಿದ್ದಾರೆ ಅನ್ನುವ ವಿಚಾರ. ನಮ್ಮನ್ನೆಲ್ಲ ಅವರು ಸಾಯಿಸ್ಬಿಡ್ತಾರೆ, ನನಗೆ ಭಯ ಆಗ್ತಿದೆ ಅಂತ ಆ ಮಹಿಳೆ ಹೇಳ್ತಿದ್ದಾರೆ ಎನ್ನಲಾಗಿದೆ. ಒಂದು ಕಡೆ ಅಧಿಕಾರಿಗಳು ಆ ಮಹಿಳೆಯನ್ನು ರಕ್ಷಿಸಿದ್ದೀವಿ, ನಿಮಗೆ ಭದ್ರತೆಯನ್ನು ಕೊಡ್ತೀವಿ ಅಂತ ಎಷ್ಟೇ ಹೇಳಿದರೂ ಸಹ ಆ ಮಹಿಳೆ ಮಾನಸಿಕವಾಗಿ ಕುಗ್ಗಿದ್ದಾರೆ ಎನ್ನಲಾಗಿದೆ. ರೇವಣ್ಣ ಅವರ ಕುಟುಂಬಸ್ಥರು ಏನಾದರೂ ಮಾಡಿಬಿಡ್ತಾರೆ ಅನ್ನುವಂತಹ ಭಯ ಆ ಮಹಿಳೆಯನ್ನು ಕಾಡ್ತಾ ಇದೆ. ಇದರ ಬೆನ್ನಲ್ಲೇ KR ನಗರ ಪೊಲೀಸ್ ಠಾಣೆಯಲ್ಲಿ ಅಪಹರಣದ ಕುರಿತಾಗಿ ಕೇಸ್ ದಾಖಲಿಸಿದಂತಹ ಪುತ್ರನಿಗೂ ಸಹ ಜೀವ ಭಯ ಕಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ SIT ಅಧಿಕಾರಿಗಳು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಜೊತೆಗೆ ಸೂಕ್ತ ಭದ್ರತೆಯನ್ನು ಒದಗಿಸುವಂತಹ ಕುರಿತಾಗಿ ಭರವಸೆಯನ್ನು ನೀಡುತ್ತಿದ್ದಾರೆ. ಈ ಒಂದು ಪ್ರಕರಣದ ಹೊಸ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ಈ ಪ್ರಕರಣದ A2 ಆರೋಪಿ ನೀಡಿರುವಂತಹ ಹೇಳಿಕೆ, ಲೈಂಗಿಕ ದೌರ್ಜನ್ಯ ಸಂತ್ರಸ್ತೆಯನ್ನು HD ರೇವಣ್ಣ ಅವರೇ ಕಿಡ್ನ್ಯಾಪ್ ಮಾಡಿಸಿದ್ದು ಅಂತ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ಸತೀಶ್ ಬಾಬು ಬಾಯ್ ಬಿಟ್ಟಿದ್ದಾನೆ. ಕಿಡ್ನ್ಯಾಪ್ ಪ್ರಕರಣ ದಾಖಲಾಗ್ತಿದ್ದ ಹಾಗೆ A2 ಆರೋಪಿ ಸತೀಶ್ ಬಾಬುನನ್ನು ಬಂಧನ ಮಾಡಲಾಗಿತ್ತು. ಕೊನೆಯದಾಗಿ ಆ ಮನೆಯಿಂದ ಸಂತ್ರಸ್ತ ಮಹಿಳೆಯನ್ನ ಸತೀಶ್ ಬಾಬು ಕರೆದುಕೊಂಡು ಹೋಗಿದ್ದು. ಈ ಸತೀಶ್ ಬಾಬು ಭವಾನಿ ರೇವಣ್ಣ ಅವರ ಸಂಬಂಧಿ ಅಂತ ಹೇಳಲಾಗಿದೆ. ಆತ ಈಗ ಅಧಿಕಾರಿಗಳ ಮುಂದೆ ರೇವಣ್ಣ ಹೇಳಿದ್ದಕ್ಕೆ ಆ ಮಹಿಳೆಯನ್ನು ಕರೆದೊಯ್ದು ಬಿಟ್ಟು ಬಂದಿದ್ದೆ ಅಂತ SIT ಮುಂದೆ ವಿಚಾರಣೆ ವೇಳೆ ಹೇಳಿಕೆಯನ್ನು ನೀಡಿದ್ದಾನೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ವಿಚಾರ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಸಂತ್ರಸ್ತೆಯ ಹೇಳಿಕೆ ಮೇಲೆ ಆ ಒಂದು ಜಾಮೀನು ಅರ್ಜಿ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಂತ್ರಸ್ತೆಯ ಹೇಳಿಕೆ ರೇವಣ್ಣ ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ಮೇಲೆ ಸಾಲು ಸಾಲು FIRಗಳು ದಾಖಲಾಗಿದೆ. ಏಪ್ರಿಲ್ 28ರಂದು 47 ವರ್ಷದ ಮಹಿಳೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ರು. ಆಕೆ HD ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ HD ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ದೂರನ್ನು ನೀಡಿದ್ದಾರೆ. ಅದಲ್ಲದೆ ಪ್ರಜ್ವಲ್ ರೇವಣ್ಣ ಫೋನ್ ಮಾಡಿ ಆಕೆ ಹಾಗೆ ಆಕೆಯ ಮಗಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರನ್ನು ನೀಡಲಾಗಿದೆ.
ಇದು ಪ್ರಜ್ವಲ್ ಮೇಲೆ ದಾಖಲಾದಂತಹ ಮೊದಲ ಎಫ್ಐಆರ್ ಆದರೆ ಎರಡನೇ ಎಫ್ಐಆರ್ ದಾಖಲಿಸಿದ್ದು ಸಿಐಡಿ ಪೊಲೀಸರು. ಮೇ 1ನೇ ತಾರೀಕಿನಂದು ಸುಮಾರು 44 ವರ್ಷದ JDS ಕಾರ್ಯಕರ್ತೆ ಸಿಐಡಿ ಪೊಲೀಸರಿಗೆ ದೂರನ್ನು ನೀಡ್ತಾರೆ. 2021ರಲ್ಲಿ ಪ್ರಜ್ವಲ್ ರೇವಣ್ಣ ನನ್ನನ್ನು ಹಾಗೆ ನನ್ನ ಗಂಡನನ್ನು ಕೊಲ್ತೇನೆ ಅಂತ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಅದನ್ನು ವಿಡಿಯೋ ಮಾಡಿಕೊಂಡು ವಿಡಿಯೋ ಲೀಕ್ ಮಾಡೋದಾಗಿ ಬೆದರಿಸಿ ಹಲವು ಬಾರಿ ಅತ್ಯಾಚಾರ ಎಸಗಿದ್ದಾರೆ. ಜೊತೆಗೆ ವಿಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಒತ್ತಾಯ ಮಾಡ್ತಿದ್ದ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಇದರ ಜೊತೆಗೆ ಆತ ಗನ್ ಬಳಸಿ ಬೆದರಿಸಿದ್ದಾರೆ ಅನ್ನುವ ಆರೋಪವನ್ನು ಸಹ ಮಾಡಲಾಗಿದೆ. ಇದರಲ್ಲಿ ಎರಡನೇ ಎಫ್ಐಆರ್ನಲ್ಲಿ ಬಹಳ ಗಂಭೀರ ಪ್ರಕರಣಗಳ ಅಡಿಯಲ್ಲಿ ದೂರನ್ನು ದಾಖಲಿಸಲಾಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಮೇಲೆ ಬಂಧನದ ಕುಣಿಕೆ ಮತ್ತಷ್ಟು ಬಿಗಿಯಾಯಿತು. ಆದರೆ ಆತ ತಲೆಮರೆಸಿಕೊಂಡು ವಿದೇಶಕ್ಕೆ ಪಲಾಯನ ಮಾಡಿದ್ರಿಂದ ಬೇರೆ ಬೇರೆ ನೋಟಿಸನ್ನು ನೀಡಬೇಕಾಯಿತು. ಇಂಟರ್ಪೋಲ್ ನೋಟಿಸ್, ರೆಡ್ ಕಾರ್ನರ್ ನೋಟಿಸನ್ನು ಮೊದಲಿಗೆ ಹೊರಡಿಸಲಾಯಿತು, ನಂತರದಲ್ಲಿ ಬ್ಲೂ ಕಾರ್ನರ್ ನೋಟಿಸ್. ಹೀಗಾಗಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ವಿದೇಶದಲ್ಲಿರುವಂತಹ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನು ರವಾನೆ ಮಾಡಲಾಯಿತು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಚಲನವಲನಗಳ ಮೇಲೆ ಸೂಕ್ಷ್ಮವಾಗಿ ಗಮನ ಇಡೋದಕ್ಕೆ ಮತ್ತಷ್ಟು ಸಹಕಾರಿ